ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಮೇ 14th ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ವ್ಲಾಗ್ ಅಂತಲೇ ಹೇಳ್ಬೋದು. ಫುಲ್ ಡೇ ರೊಟೀನು ತುಂಬ ಡಯಟ್ ಚೆನ್ನಾಗಿ ಫಾಲೋ ಆಯಿತು. ಎಲ್ಲೂ ಒಂದು ಸೆಕೆಂಡ್ ಸ್ವಲ್ಪನೂ 1% ಚೀಟ್ ಮೀಲ್ ಅನ್ನೋದು ಆಗಲಿಲ್ಲ. ತುಂಬ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ನೀಟಾಗಿ ಡಯಟ್ ಮಾಡಿದೆ ಸ್ಟ್ರಿಕ್ಟಾಗಿ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸಿ ಈಗ ಕುಕ್ಕರಲ್ಲಿ ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಮೂಲಂಗಿ ಬೇಯಿಸ್ಕೊಂಡಿದ್ದೆ ಬೇಳೆ ಸಾರು ಮಾಡೋಣ ಅಂತ. ಈಗ ಬೇಳೆ ಸಾರು ಎಷ್ಟೊಂದು ರೀತಿ ಮಾಡ್ಬೋದು. ನಾನೀಗ ಒಂದು ರೀತಿ ಮಾಡ್ತಾಯಿದ್ದೀನಿ. ಕೆಲವು ಸತಿ ಏನು ರುಬ್ದೇನೆ ಜಸ್ಟ್ ಒಗ್ಗರಣೆ ಹಾಕಿ ಕೂಡ ಬೇಳೆ ಸಾರು ಮಾಡ್ಬೋದು. ಇನ್ನು ಕೆಲವು ಸತಿ ಏನಾದರೂ ಮುದ್ದೆಗೆ ಬೇಕು, ಅದು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಸತಿ ಮುದ್ದೆಗೆ ಬೇಕಾಗುತ್ತೆ, ಸ್ವಲ್ಪ ತಿಕ್ಕ ಗ್ರೇವಿ ಬೇಕು, ಆ ಥರ ನಿಮಗೆ ಎಷ್ಟಾಗುತ್ತೆ ಅಂದರೆ ಈ ರೀತಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧದಲ್ಲಿ ಒಂದು ಮುಕ್ಕಾಲಷ್ಟು ಕಾಯಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುರ್ಕೋಬೋದು. ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ಮತ್ತು 3 ಬೆಳ್ಳುಳ್ಳಿ ಅಷ್ಟು ತೊಗೊಂಡು ಸ್ವಲ್ಪ ತರಿಯಾಗಿ ಆಡಿಸ್ಕೊಂಡೆ. ಆಮೇಲೆ ಅದೇನು ಮಿಕ್ಸಿಯಲ್ಲಿ ಅಥವಾ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಲ್ಲ, ಅದರಲ್ಲಿ ಟೊಮ್ಯಾಟೊ ಮಾತ್ರ ತೆಗೆದು ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿ ಬರುತ್ತೆ. ನಿಮಗೆ ನೀರಾಗಿ ಬೇಕು ಅಂದರೆ ಸ್ವಲ್ಪ ಕಾಯಿನ ಕಡಿಮೆ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೋಬೋದು. ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೇನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕಬೇಕು. ಹುಣಸೆ ಹುಳಿ, ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಹುಣಸೆ ಹುಳಿ, ಬೆಲ್ಲ ಮಾತ್ರ ಸ್ವಲ್ಪ ಮರಿಬಾರ್ದು, ಅದನ್ನೇ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಈ ಡಯಟ್ ಟೈಮಲ್ಲಿ ತುಂಬ ಹಿಂಸೆ ಆಗೋದು. ನಮಗೆ ಏನೇನೋ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಜಂಕ್ ಫುಡ್ಸ್ ಇರ್ಬೋದು ಅಥವಾ ರೈಸ್ ಇರ್ಬೋದು, ಬೇರೆ ನಮ್ಮ ವೆಯ್ಟ್ ಲಾಸ್ಗೆ ಕರೆಕ್ಟ್ ಆಗದೇ ಇರೋವಂಥ ಒಂದು ಫುಡ್ ಐಟಮ್ಸ್ನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದನ್ನು ನಾನು ಹೆಂಗೆ ಕಂಟ್ರೋಲ್ ಮಾಡೋದು, ಯೂಶ್ವಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈಗ ನಾನು ಆಚೆಯವ್ರದ್ದು ಸಾಂಬಾರು ಪುಡಿ ಒಂದು 10 ರುಪೀಸ್ದು ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅದು ಖಾರ ಕಡಿಮೆ ಅನಿಸುತ್ತೆ. ನಮ್ಮ ಮನೆಗೆಲ್ಲ ಸ್ವಲ್ಪ ಜಾಸ್ತಿನೂ ಖಾರ ಇಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ. ಆಮೇಲೆ ಖಾರದ ಪುಡಿನೂ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಮಿಕ್ಸ್ ಅನ್ನೋದು ಚೆನ್ನಾಗಾಗುತ್ತೆ. ನೋಡಿ, ಬೆಲ್ಲದ ಪುಡಿ ಇತ್ತು, ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಏನೇನೋ ತಿನ್ನಬೇಕು ಅಂತ ಅನಿಸುತ್ತಲ್ಲ. ಫಾರ್ ಎಕ್ಸಾಂಪಲ್ಲು ಏನೋ ಒಂದು ಸ್ವೀಟ್ ಐಟಮ್ ಈಗ ಯೂಟ್ಯೂಬಲ್ಲಿ ನೋಡಿದ್ವಿ ಅಂತ ತಿಳ್ಕೊಳ್ಳಿ, ಸ್ವೀಟ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಏನಾದರೂ ಕೇಕು, ಪೇಸ್ಟ್ರೀಸು ಎಲ್ಲ ನೋಡಿದ್ವಿ, ಅದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಕ್ರೇವಿಂಗ್ಸ್ ಅನ್ನೋದು ಆ್ಯಕ್ಚುಲಿ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ನಮಗೆ ಇರೋದು. ಇಲ್ಲಿ ಹಳ್ಳಿಯಿಂದ ಅತ್ತೆ ಹುಣಸೆಹಣ್ಣೆಲ್ಲ ತಂದಿದ್ರು, ಅಲ್ಲೆಲ್ಲ ಜಮೀನು ಇದೆಯಲ್ಲ, ಅಲ್ಲಿಂದ ತೊಗೊಂಬಂದಿದ್ರು. ಅದನ್ನೆಲ್ಲ ಬಾಕ್ಸಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಈ ಕ್ರೇವಿಂಗ್ಸು 20 ಮಿನಿಟ್ಸ್ ಆದಮೇಲೆ ನಮ್ಮ ಬಾಡೀಲಿ ಇರಲ್ಲ. ಮೈಂಡ್ ಅದು ಮರ್ತು ಬಿಡುತ್ತೆ, ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೋದು. ಜಸ್ಟ್ ನೀವು 20 ಮಿನಿಟ್ಸ್ ಅವಾಯ್ಡ್ ಮಾಡಬೇಕು ಆ ಕ್ರೇವಿಂಗ್ಸ್ನ. ಸೊ ಆಗ ನಿಮಗೆ ಮೈಂಡಿಂದ ಹೊರ್ಟೋಗುತ್ತೆ, ತುಂಬ ತಿನ್ನಬೇಕು ಅಂತ ಅನಿಸಲ್ಲ ಆ ಕ್ರೇವಿಂಗ್ಸು. ನೆಕ್ಸ್ಟು ಯಾವಾಗ್ಲೂ ಹಸಿವುಕೊಂಡು ಇರಬಾರ್ದು. ನಾನು ಯಾವಾಗಲೂ ಹಸಿವುಕೊಂಡಿರಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ತಿಂಡಿ ತಿಂದಿದ್ರು ಕೂಡ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ನ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಏನಾದರೂ ಫ್ರೂಟ್ಸ್ ಇರ್ಬೋದು, ಆಮೇಲೆ ಸಲಾಡ್ ಇರ್ಬೋದು, ಸ್ಪ್ರೌಟ್ಸ್ ಇರ್ಬೋದು, ಈ ಥರ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಹಾಕಿ ತೊಗೊಂಬಿಟ್ರೆ, ತುಂಬ ಲಾಂಗ್ ಗ್ಯಾಪ್ ಕೊಟ್ಬಿಟ್ರೆ ಊಟಕ್ಕೂ ನೆಕ್ಸ್ಟ್ ಮೀಲ್ಗೂ ತುಂಬ ಹಸಿವು ಥರ ಆಗ್ತಿರತ್ತೆ. ಆಗ ನಾವೇನು ಮಾಡ್ತೀವಿ, ಓವರ್ ಈಟಿಂಗು ಮತ್ತು ಜಂಕ್ ಫುಡ್ಸ್ ಎಲ್ಲ ತಿನ್ನೋದು, ಏನೇನೋ ತಿನ್ನಬೇಕು ಅಂತ ಅನಿಸೋದು, ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಹಸಿವುಕೊಂಡು ಇರೋದನ್ನು ಅವಾಯ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಯಾವಾಗ ಏನೇನೋ ತಿಂತೀವಲ್ವ, ಯಾವಾಗ ತಿಂತೀವಿ ಹೇಳಿ, ಮೇಯ್ನ್ಲಿ ಟಿ ವಿ ನೋಡ್ಬೇಕಾದ್ರೆ, ಮೂವೀಸು, ಸೀರಿಯಲ್ಸು, ಆಗ ಏನೋ ಒಂದು ಮಂಚಿಗೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಆದಷ್ಟು ನೀವು ಏನೇ ತಿಂದ್ರೂ ಕೂಡ ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡ್ಕೊಂಡು ಮಾತ್ರ ತಿನ್ನೋಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಅಂತ ಒಂದು ಸಲಾಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರಾಜ್ಮಾ, ಕಾಬೂಲಿ ಚನಾ ಮತ್ತು ಇನ್ನೊಂದು ಐಟಮು ಕಡಲೆಬೀಜ, ಕ್ಯಾರೆಟ್. ಫಸ್ಟು ಅದು ನೆನೆಸಿದ್ದೆ. ರಾಜ್ಮಾ, ಕಡಲೆಬೀಜ ಮತ್ತು ಕಾಬೂಲಿ ಚನಾ ನೆನೆಸಿದ್ದೆ ರಾತ್ರಿಯೇ.
ಬೆಳಿಗ್ಗೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಕ್ಯಾರೆಟು ಇತ್ತು, ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇದಿಷ್ಟು ನೆನೆಸಿ ಇಟ್ಟಿದ್ದೆ. ಸಂಜೆ ಇದರಲ್ಲೇ ಒಂದು ದೋಸೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಾತ್ರ ಕ್ವಾಂಟಿಟಿ ಕಡಿಮೆ ತೊಗೊಳ್ಬೇಕು ಫ್ರೆಂಡ್ಸ್. ತುಂಬ ತೊಗೊಂಡ್ಬಿಟ್ರೆ ವೆಯ್ಟ್ ಲಾಸ್ ಆಗಲ್ಲ, ಜಾಸ್ತಿ ಹೋಗುತ್ತೆ. ಯಾಕೆಂದರೆ ಅದರಲ್ಲೂ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ. ಆಯಿತಾ? ನೆಕ್ಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ಹಸಿವುಕೊಂಡು ಯಾವತ್ತೂ ಇರಬೇಡಿ, ಮತ್ತು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಎಲ್ಲ ತಿನ್ನೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಹೋಲ್ ನ್ಯೂಟ್ರಿಯೆಂಟ್ ಇರೋವಂಥ ಫುಡ್ನ ತೊಗೋಬೇಕಾಗುತ್ತೆ. ಅಂದರೆ ಹೋಲ್ ವೀಟ್ ಇರ್ಬೋದು, ಅಥವಾ ಈ ಕಾಳುಗಳು ತೊಗೊಂಡಿದ್ನಲ್ಲ ಅದರಲ್ಲೆಲ್ಲ ಏನು ಅಂದರೆ ಫೈಬರ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಹೊಟ್ಟೆನ ಫುಲ್ಲಾಗಿ ಇಡುತ್ತೆ. ಆಗ ಏನೇನೋ ತಿನ್ನಬೇಕು, ಜಂಕ್ ಫುಡ್ಸ್ ತಿನ್ನಬೇಕು ಅಂತ ಅನಿಸಲ್ಲ. ಸೊ ಆದಷ್ಟು ಫೈಬರ್ ಫುಡ್ಸು, ಸೊಪ್ಪು, ತರಕಾರಿ ಬೆಸ್ಟ್. ಡಯಟ್ ಟೈಮಲ್ಲಿ ನಾವು ಸೊಪ್ಪು ತರಕಾರಿನ ಅಂತೂ ರೆಗ್ಯುಲರಾಗಿ ಮನೇಲಿ ಇಟ್ಕೊಂಡಿರ್ಬೇಕು. ಮತ್ತು ಕ್ಯಾಬೇಜು, ಕಾಲಿಫ್ಲವರು, ಬ್ರಾಕೊಲಿ. ಥೈರಾಯ್ಡ್ ಇದ್ದರೆ ಸ್ವಲ್ಪ ಕ್ಯಾಬೇಜು, ಕಾಲಿಫ್ಲವರ್ ಎಲ್ಲ ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ನಾರ್ಮಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಕ್ಯಾಬೇಜು ಲೋ ಕ್ಯಾಲ್ರಿ, 100 ಗ್ರಾಮ್ಸಲ್ಲಿ ಜಸ್ಟ್ 25 ಕ್ಯಾಲರೀಸ್ ಇರುತ್ತೆ. ಮತ್ತು ಬ್ರಾಕೊಲಿ, ಕಾಲಿಫ್ಲವರ್ಸು, ಸೊಪ್ಪು, ಆಮೇಲೆ ಇದು ನುಗ್ಗೆ ಸೊಪ್ಪು, ಅವೆಲ್ಲ ಎಷ್ಟು ಒಳ್ಳೆಯದು. ಫೈಬರಲ್ಲಿ ರಿಚ್ ಇರುತ್ತಲ್ವ, ಹೊಟ್ಟೆ ಫುಲ್ ಅನಿಸ್ಬೇಕು. ಹೊಟ್ಟೆ ಫುಲ್ ಇದ್ದರೆ ನಿಮ್ಗೇನು ಅದು ಇದು ತಿನ್ನಬೇಕು ಅಂತ ಏನಕ್ಕೆ ಅನಿಸುತ್ತೆ ಅಲ್ವಾ. ಸೊ ಯಾವಾಗಲೂ ರಿಚ್, ನ್ಯೂಟ್ರಿಯೆಂಟ್ ರಿಚ್, ಫೈಬರ್ ರಿಚ್ ಫುಡ್, ಹೋಲ್ ಫುಡ್ಸ್ನ ತೊಗೊಳ್ಳಿ. ಮತ್ತು ಫ್ರೂಟ್ಸ್ನ ಲಿಮಿಟೆಡ್ ಅಮೌಂಟಲ್ಲಿ ತೊಗೋಬೋದು. ನೆಕ್ಸ್ಟ್ ಬಂದು ಪ್ರೋಟೀನ್ ರಿಚ್. ನಾನು ಆಲ್ರೆಡಿ ಹೇಳ್ದಂಗೆ ಕಾಳುಗಳು ಮತ್ತು ಪನ್ನೀರು, ಇಂಥ ಪ್ರೋಟೀನ್ ರಿಚ್ ಫುಡ್ಡು. ಚಿಕನ್ನು, ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ನು, ಅಂದರೆ ಎಲ್ಲ ಲಿಮಿಟೆಡ್ ಅಮೌಂಟಲ್ಲಿ. ಪ್ರೋಟೀನ್ಸು ಅದು ಒಳ್ಳೆಯದು ಅಂತ ಜಾಸ್ತಿ ತೊಗೊಳ್ಬಾರ್ದು. ಅದನ್ನು ಒಂದು ಲಿಮಿಟೆಡ್ ಅಮೌಂಟಲ್ಲಿ ತೊಗೊಳ್ತಾ ಇದ್ದರೆ ಹೊಟ್ಟೆ ಫುಲ್ಲಾಗಿರುತ್ತೆ. ಅದು ಇದು ಏನೇನೋ ತಿನ್ನಬೇಕು ಅಂತ ಅನಿಸಲ್ಲ, ಜಂಕ್ ಫುಡ್ಸ್ ಎಲ್ಲನೂ. ಈಗ ನಾನು ಹುಣಸೆ ಹುಳಿ ಸ್ವಲ್ಪ ಮಾಡ್ಕೊಂಡಿದ್ದೆ ಸಾಂಬಾರಿಗೆ ಹಾಕೋಣ ಅಂತ. ಅದರದ್ದೇ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ. ಮತ್ತು ಈರುಳ್ಳಿ, ಮತ್ತು ಇದು ನಾನು ಚಾಟ್ಸ್ ಮಾಡ್ಕೊತಾ ಇರೋದು. ಚಾಟ್ಸ್ ಅಂದರೆ ಸಲಾಡ್ ಥರ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈರುಳ್ಳಿ ಕಟ್ ಮಾಡಿಕೊಂಡು, ಟೊಮ್ಯಾಟೊ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದೇನೇನು ಬೇಯಿಸ್ಕೊಂಡಿದ್ನಲ್ಲ ಕಾಳುಗಳು, ಮತ್ತು ಏನದು ಕ್ಯಾರೆಟು, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೈಮ್ ಇದೆ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಟೈಮೇ ಸಾಲಿಲ್ಲ ನನಗೆ, ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದಿದ್ದು, ಅದಕ್ಕೆ ಟೈಮ್ ಸಾಲಿಲ್ಲ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಕ್ಯಾಬೇಜ್ನು ಕೂಡ ಬೇಯಿಸ್ಕೊಂಡು ಹಾಕ್ಬೋದು. ಪನ್ನೀರನ್ನ ಫ್ರೈ ಮಾಡಿ ಹಾಕ್ಕೋಬೋದು ಈ ಸ್ಟೇಜಲ್ಲಿ, ನಿಮ್ಗೇನು ಇಷ್ಟ ಆಗುತ್ತೋ. ಆಮೇಲೆ ಕಡಲೆ ಬೀಜನ ಹುರಿದಿಟ್ಕೊಂಬಿಟ್ರೆ ಮನೇಲಿ ಡಯಟ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಟಿಪ್ ಅದೇನೇ, ಈಟ್ ಟೇಸ್ಟಿ ಐಟಮ್ಸ್. ನಿಮ್ಗೆ ಯಾವಾಗ ಜಂಕ್ ಫುಡ್ಸು ಅದು ಇದು ಹಾಳು ಮುಳು ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ, ನಾವು ತುಂಬ ಸಪ್ಪೆ ಆಗಿ ನಮ್ಮ ಡಯಟ್ ಮಾಡ್ತಾಯಿದ್ರೆ ಅದು ಇದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೇ ಈ ಟೇಸ್ಟಿ ಫುಡ್ ನೀವೇನಾದ್ರು ಮಾಡ್ಕೋತೀರಾ ಅಂದರೂ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ಒನ್ಸ್ ಇನ್ ಎ ವೈಲ್ ಈ ಡಯಟ್ ಐಟಮ್ಸ್ ಟೇಸ್ಟ್ ಇರಲ್ಲ, ಅದು 100%. ಈಗ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತೀರಾ, ಲೆಮನ್ ವಾಟರ್ ಕುಡಿತೀರಾ, ಅದೆಲ್ಲ ಟೇಸ್ಟಿಯಾಗಿರಲ್ಲ. ಬಟ್ ಆದರೂ ಅವೆಲ್ಲ ಮಾಡಬೇಕಾಗಿರುತ್ತೆ. ಬಟ್ ಮೇನ್ ಮೀಲ್ಸ್ ಏನು ತೊಗೋತಿರಲ್ಲ, ತಿಂಡಿ ಇರ್ಬೋದು, ಊಟ ಇರ್ಬೋದು, ರಾತ್ರಿ ಊಟ, ಆದಷ್ಟು ಟೇಸ್ಟಿಯಾಗಿ ತೊಗೊಂಡ್ರೆ ನಿಮ್ಮ ಟಂಗ್ ಪ್ಯಾಲೆಟ್ಸು ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ನಿಮ್ಮ ಟೇಸ್ಟ್ ಬಡ್ಸ್ ಏನಿರುತ್ತಲ್ಲ ಅದು ಸ್ಯಾಟಿಸ್ಫೈ ಆಗುತ್ತೆ. ಆಗ ನಿಮಗೇನೋ ಜಂಕ್ ಫುಡ್ಸ್ ತಿನ್ನಬೇಕು ಅಂತ ಅನಿಸಲ್ಲ. ಈಗ ಮಧ್ಯಾಹ್ನಕ್ಕೆ ಅಂತ ನಾನು ಬಾಕ್ಸ್ನ ಕಟ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಏನೇ ತಿಂದರೂ ಕೂಡ ನಾವು ಲೆಸ್ ಫ್ಯಾಟ್ ಫುಡ್ಸ್ನ ತೊಗೋಬೇಕಾಗತ್ತೆ. ತುಂಬ ಈಗ ಫಾರ್ ಎಕ್ಸಾಂಪಲ್ ಒಳ್ಳೆಯದು ಅಂತ ತುಂಬ ಫ್ಯಾಟ್ ಇರೋವಂಥ ಫುಡ್, ಫಾರ್ ಎಕ್ಸಾಂಪಲ್ ಘೀ. ನಾವು ಆದಷ್ಟು ನಮ್ಮ ಡಯಟಲ್ಲೆಲ್ಲ ತುಪ್ಪನ ಯೂಸ್ ಮಾಡ್ತೀವಿ. ಬಟ್ ತುಪ್ಪನ ಯೂಸ್ ಮಾಡಿದ್ರು ತುಂಬ ಯೂಸ್ ಮಾಡೋದು ಒಳ್ಳೆಯದು ಅಂತ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಆಯಿಲ್ ಅಂತೂ ಅವಾಯ್ಡ್ ಮಾಡಲೇಬೇಕು. ಅದು ತುಂಬ ಫ್ಯಾಟ್ ಫುಡ್ಡು ಅಂತಲೇ ಹೇಳ್ಬೋದು, ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ತುಂಬ ಮಟನ್ನು ಇದನ್ನೆಲ್ಲ ತೊಗೊಳ್ಳೇಬಾರ್ದು. ಮಟನ್ ಅಂತೂ ತುಂಬಾ ಫ್ಯಾಟು. ಸೊ ಜಸ್ಟ್ 15 ದಿನಕ್ಕೆ 1 ಪೀಸ್ ತೊಗೊಂಡ್ರೂ ಆಯಿತು. ಡಯಟ್ ಟೈಮಲ್ಲಿ ಎಸ್ಪೆಷಲಿ ಮಟನ್ನ ಅವಾಯ್ಡ್ ಮಾಡಬೇಕು. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆನೇ ಮುದ್ದೆ ಮಾಡಿಬಿಡ್ತಾಯಿದ್ದೀನಿ. ಈಗ ಹೆಂಗಿದ್ರೂ ಬಿಸಿ ಸಾರು ರೆಡಿ ಆಗಿದೆಯಲ್ಲ, ನಮ್ಮ ಮನೇಲಿ ಮೆಜಾರಿಟಿ ಈ ಥರ ಮಾಡ್ತೀನಿ. ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ರೆ ಇಡೀ ದಿನಕ್ಕೆ ಡೈಜೆಷನ್ ಅನ್ನೋದು ತುಂಬಾ ಚೆನ್ನಾಗಿ ಹೋಗುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು ಅಥವಾ ಮಜ್ಜಿಗೆ ಅನ್ನನೋ ಮೊಸರನ್ನನೋ ತಿಂದ್ಕೊಂಡ್ರೆ ಸಂಜೆ ಟಿಫನ್ ಮಾಡ್ಕೋತೀವಿ, ಲೈಟಾಗಿರುತ್ತೆ ಅಂತ. ಇವತ್ತು ಸಂಜೆ ಬಂದು ದೋಸೆ ಹಾಕ್ಕೊಟ್ಟಿದ್ದೆ. ಸ್ವಲ್ಪ ದೋಸೆ ಹಿಟ್ಟಿತ್ತು ಅಂತ ಎಲ್ಲರಿಗೂ ದೋಸೆ ಮತ್ತು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ. ಈ ರೀತಿಯೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಳಗ್ಗೆನೇ ಹೆವಿಯಾಗಿ ಮುದ್ದೆ
ಹೆವಿ ಆ್ಯಕ್ಚುಲಿ. ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಬೆಳಗ್ಗೆನೇ ಮಾಡಿಬಿಟ್ರೆ ಮಧ್ಯಾಹ್ನ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ತಿನ್ನಬೇಕು ಗ್ಯಾಸ್ಟ್ರಿಕ್ ಅನ್ನೋರು ಸ್ವಲ್ಪ ಮೊಸರು ಅನ್ನ ತಿನ್ಕೊಂಬಿಟ್ರೆ, ಮಜ್ಜಿಗೆ ಅನ್ನ ತಿನ್ಕೊಂಬಿಟ್ರೆ ಸ್ವಲ್ಪ ಏನು ಹೆವಿ ತಿಂದ್ವಿ ಅಂತ ಅನಿಸಲ್ಲ. ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಟಿಫನ್ ಐಟಮ್ಸ್ ಏನಾದರೂ ಮಾಡ್ಕೊಂಬಿಟ್ರೆ ಅಂದರೆ ಈಸಿ. ಈ ರೀತಿ ಮಾಡ್ಕೊಳ್ಳೋದು ಈಸಿ ಕೂಡ. ಆಮೇಲೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಸ್ವಲ್ಪ ಈಸಿ. ಬೆಳಗ್ಗೆನೇ ಮುದ್ದೆ ಮಾಡಿ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬಿಟ್ರೆ ಅಂತೂ ಮಧ್ಯಾಹ್ನ ಅಂತೂ ಅಷ್ಟೇ ಆಗಲ್ಲ ಒಂಚೂರು. ಸೊ ಸಾಫ್ಟ್ ಮುದ್ದೆ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಕೇಳ್ತಾ ಇರ್ತೀರಲ್ವ ಮುದ್ದೆ ಹೆಂಗೆ ಮಾಡೋದು ಅಂತ. 2 ಗ್ಲಾಸ್ ನೀರಿಗೆ 1 ಗ್ಲಾಸಷ್ಟು ಹಿಟ್ಟನ್ನು ಹಾಕ್ತೀನಿ. ಅಂದರೆ 2 ಕಪ್ ನೀರಿಗೆ 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ತೀನಿ. ಇದು ಸ್ಟ್ಯಾಂಡರ್ಡ್ ಅಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಎಲ್ಲ ಹಾಕಿ ಮಾಡ್ತಾಯಿರ್ತೀನಿ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನೀವು ಹಿಟ್ಟು ಜಾಸ್ತಿ ಆದರೆ ಬಿಸಿ ನೀರು ಒಂದು ಕಡೆ ರೆಡಿಯಾಗಿ ಇಟ್ಕೊಂಡಿರಬೇಕು. ಬಿಸಿನೀರು ಹಾಕ್ಕೊಂಬಿಡಿ. ಇಲ್ಲ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ ಅಷ್ಟೇ. ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದರೆ ಅದು ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹಿಟ್ಟು ತುಂಬ ನೀರು ಹೀರ್ಕೊಳ್ಳುತ್ತೆ, ತುಂಬ ಹೀರು ಕುಡಿಯುತ್ತೆ ಅಂದರೆ ಆಗ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗತ್ತೆ. ಇದೆಲ್ಲ ಫೈನ್ ಅಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸಾಫ್ಟ್ ಮುದ್ದೆ, ಸೂಪರಾಗಿರೋ ಮುದ್ದೆ. ಆಮೇಲೆ ಗಂಜಿ ಮಾಡ್ಕೋತೀನಿ ನಾನು ಫಸ್ಟು. ನೀರಲ್ಲಿ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಗಂಜಿ ಥರ ಮಾಡಿಕೊಂಡು ಅದನ್ನು ಮುದ್ದೆಗೆ ಹಾಕಿ ತಿರುಗ್ಕೊಳ್ತೀನಿ. ಆಗ ತುಂಬ ಸಾಫ್ಟ್ ಮುದ್ದೆ ಬರುತ್ತೆ, ಒಂದು ಗಂಟಿರಲ್ಲ. ಬೆಳಗ್ಗೆ ಮಾಮೂಲಿ ದೋಸೆ ಮಾಡ್ಕೊಂಡು ಹೋಗಿದ್ದೆ. ದೋಸೆನೂ ಮತ್ತು ದೋಸೆ ಅಲ್ಲ, ಮುದ್ದೆನೂ ಮತ್ತು ಸಾಂಬಾರು. ಕೊಲೀಗ್ಸು ದೋಸೆ ತಂದಿದ್ರು, ಅದನ್ನೇ ತೋರಿಸ್ತಾ ಇದ್ದೆ. ನೆಕ್ಸ್ಟು ಮಧ್ಯಾಹ್ನಕ್ಕೆ ಸಲಾಡು. ಸಂಜೆಗೆ ಬಂದು ಈಗ ನಾನು ಸ್ನ್ಯಾಕ್ಸ್ ತೊಗೋತಾ ಇದ್ದೀನಿ. ಒಂದು ಪೊಮೊಗ್ರಾನೇಟ್ನ ಬಿಡಿಸಿ ಇಟ್ಟಿದ್ದೆ. ನಮ್ಮ ಕೊಲೀಗೊಬ್ಬರು ಅವ್ರ ತೋಟದಲ್ಲೇ ಬಿಡಿಸಿದ್ದು ಅಂತ ಈ ಥರ ಕೊಟ್ಟಿದ್ದರು. ತುಂಬಾ ಟೇಸ್ಟಿಯಾಗಿತ್ತು. ಕಲರ್ ಈ ಥರ ಇದೆ, ಬಟ್ ತುಂಬಾ ಟೇಸ್ಟಿಯಾಗಿದೆ. ನೆಕ್ಸ್ಟು ಬರಬೇಕಾದ್ರೆ ಮಾರ್ಕೆಟಲ್ಲಿ ಇದೆಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದೆ. ಮಕ್ಳಿಗೆ ಸ್ವಲ್ಪ ಸ್ಯಾಂಡ್ವಿಚ್ ಬೇಕು ಅಂತಿದ್ರು. ಅದಕ್ಕೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ತೊಗೊಂಬರ್ತಾಯಿದ್ದೀನಿ. ನೆಕ್ಸ್ಟ್ ಪಾಯಿಂಟ್, ನೀವು ಏನೇನೋ ತಿನ್ನಬಾರ್ದು ಅನ್ಸ್ಕೋಬೇಕು ಅಂದರೆ ಫಸ್ಟ್ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೇಕು. ನೀವು ಎಮೋಷನ್ ಲೆವೆಲ್ನ ಕಡಿಮೆ ಮಾಡ್ಕೋಬೇಕು. ನೀವು ತುಂಬ ಸ್ಟ್ರೆಸ್ ತೊಗೊಳ್ತೀರಾ ಅಂದರೆ ಆಗಲೇ ನಮಗೆ ಏನೋ ತಿಂದು ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೋತೀವಿ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಏನೇ ಸ್ಟ್ರೆಸ್ ಇದ್ದರೂ ಬೇರೆ ರೀತಿ ಅದನ್ನು ಸಲ್ಯೂಷನ್ ಹುಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೋಬೇಕೆ ಹೊರತು ತುಂಬ ಸ್ಟ್ರೆಸ್ ತೊಗೊಂಡು ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾವೇನೋ ಅದು ಇದು ಜಂಕ್ ಫುಡ್ಸ್ನ ತಿಂದು ಆ ಥರ ಎಲ್ಲ ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮನೆಗೆ ಒಂದು ಮಿರರ್ ಬೇಕಿತ್ತು, ಅದಕ್ಕೆ ಮಿರರ್ ಕೂಡ ಕೊಂಡ್ಕೊಂಡೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ತುಂಬ ನೀರು ಕುಡೀರಿ. ಅಂದರೆ 1 ಅವರ್ಗೂ ಒಂದೊಂದು ಚಿಕ್ಕ ಗ್ಲಾಸಷ್ಟು ನೀರು ಕುಡಿತಾ ಇದ್ದರೆ ನಿಮಗೆ ಹೊಟ್ಟೆ ಖಾಲಿ ಇರುತ್ತೆ ಅಂತಲೇ ಅನಿಸಲ್ಲ. ಹೊಟ್ಟೆ ಖಾಲಿ ಇಲ್ಲ ಅಂದರೆ ಏನೇನೋ ತಿನ್ನೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಆಮೇಲೆ ಚೆನ್ನಾಗಿ ಮಲ್ಕೋಬೇಕು. ಈ ಡಯಟ್ ಟೈಮಲ್ಲಿ ನೀವು ಇಡೀ ದಿನ ಚೆನ್ನಾಗಿ ಡಯಟ್ ಮಾಡ್ತೀರಾ, ಬರೀ ಒಂದು 4-5 ಅವರ್ಸ್ ಮಲ್ಕೊಳ್ತೀರಾ ಅಂದರೆ ಅದಾಗಲ್ಲ. ಫ್ಯಾಟ್ ಲಾಸ್ ಆಗಲ್ಲ. ಡೈಜೆಷನ್ ಚೆನ್ನಾಗಾಗೋದು, ಫ್ಯಾಟ್ ಲಾಸ್ ಎಲ್ಲ ಆಗೋದು ನೀವು ಚೆನ್ನಾಗಿ ಮಲ್ಕೊಂಡಾಗ್ಲೇ. ಸೊ ಅದಕ್ಕೆ ನಿದ್ದೆ ಮಾತ್ರ ಕರೆಕ್ಟಾಗಿ ಮಾಡಬೇಕು. ನಿದ್ದೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಸ್ಟ್ರೆಸ್ ಆಗಲ್ಲ ಅಂದರೆ ನೀವು ಓವರ್ ಈಟಿಂಗು ಹಾಳು ಮೂಳು ಎಲ್ಲ ತಿನ್ನಲ್ಲ. ನೆಕ್ಸ್ಟ್ ನಾನಿಲ್ಲಿ ಕಾಳುಗಳದ್ದು ಅದೇ ಬೆಳಗ್ಗೆ ನೆನೆಸಿದ್ನಲ್ಲ ಅದರದ್ದೇ ದೋಸೆ ಮಾಡ್ಕೊತಾ ಇದ್ದೀನಿ. ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ಇತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ನಿಮ್ಮ ಡಯಟ್ ಐಟಮಲ್ಲಿ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಕೂಡ ನಿಮಗೆ ಏನೋ ಸಪ್ಪೆ ತಿಂತಾ ಇದ್ದೀನಿ ಅಂತ ಅನಿಸಲ್ಲ. ಅದೂ ನ್ಯೂಟ್ರಿಯೆಂಟ್ ರಿಚ್ಚೇ, ಅದು ಒಳ್ಳೆಯದೇ ಕೂಡ. ನೆಕ್ಸ್ಟ್ ಕಾಳುಗಳು ಏನು ನೆನೆಸಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳಲ್ಲ, ಬಟ್ ಒಂದು ಲೆವೆಲ್ಗೆ ಓಕೆ, ತಿನ್ಬೋದು. ಚೆನ್ನಾಗೇ ಇತ್ತು ದೋಸೆ. ಮತ್ತು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ. ಆಮೇಲೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ತುಂಬಾ ಒಳ್ಳೆ ಬೈಂಡಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ತರಿಯಾಗಿ ಮಾಡ್ಕೋಬಾರ್ದು. ಸ್ವಲ್ಪ ನುಣ್ಣಗೆ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ಸೋಂಪು ಅದನ್ನೆಲ್ಲ ಬೇಯಿಸಿದ್ದೆ. ಮೆಣಸು, ಸೋಂಪು ಇದನ್ನೆಲ್ಲ ಬೇಯಿಸಿದ್ದೆ. ಅದನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪನ್ನು ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಬೇಕಾಗತ್ತೆ. ಆಮೇಲೆ ಹಂಚ್ ಮೇಲೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ, ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕೆಂದರೆ ಕಾಳುಗಳು ಬೇಗ ಬೇಯಲ್ಲ. ಆಮೇಲೆ ಟೈಮ್ ಕೊಡಬೇಕು. ಹಸಿಯಾಗಿ ತೊಗೊಂಡ್ರೆ ಲೂಸ್ ಮೋಷನ್ ಆಗೋದು, ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರಿಕ್ ಆಗೋದು ಇದೆಲ್ಲ ಆಗುತ್ತೆ. ನಾವು ಶುಂಠಿ, ಜೀರಿಗೆ, ಸೋಂಪು ಎಲ್ಲ ಹಾಕಿರೋದ್ರಿಂದ ಕಾಳುಗಳದ್ದು ದೋಸೆ ತಿಂದರೂ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗಲ್ಲ.
ಆಮೇಲೆ ಕಾಯಿ ಚಟ್ನಿ ಮಾಡಿದ್ದೆ, ದೋಸೆಗೂ ಕಾಯಿ ಚಟ್ನಿ ಬೇಕು ರಾತ್ರಿಗೆ ಟಿಫನ್ಗೆ ಅಂತ ಅದ್ರ ಜೊತೆನೇ ತಿನ್ಕೊತಾ ಇದ್ದೀನಿ. ಸೊ ಒಳ್ಳೆ ಡಯಟ್ ಅಂತಲೇ ಹೇಳ್ಬೋದು. ನೋಡಿ, ಬೆಳಗ್ಗೆ ಒಂದೇ ಒಂದು ಅರ್ಧದಲ್ಲಿ ಅರ್ಧದಷ್ಟು ಮುದ್ದೆ ತಿಂದೆ, ಆಮೇಲೆ ಪೊಮೊಗ್ರಾನೇಟ್ ತಿಂದೆ, ಆಮೇಲೆ ಮಧ್ಯಾಹ್ನಕ್ಕೆಲ್ಲ ಏನದು ಸಲಾಡ್ ತೊಗೊಂಡಿದ್ದೆ, ಸಂಜೆ ಕಾಳಿನ ದೋಸೆ. ತುಂಬ ಒಳ್ಳೆ ಡಯಟ್ ಅಂತಲೇ ಹೇಳ್ಬೋದು. ಆಮೇಲೆ ನೀಟಾಗಿ ಡಿಟಾಕ್ಸ್ ಡ್ರಿಂಕು 2 ಟೈಮ್ಸ್ ಕುಡ್ದಿದ್ದೀನಿ. ಸಂಜೆ ಬ್ಲ್ಯಾಕ್ ಕಾಫಿ ಕುಡ್ದಿದ್ದೀನಿ, 1 ಕಪ್ ಗ್ರೀನ್ ಟೀ ಕುಡ್ದಿದ್ದೀನಿ, ಚಿಯಾ ಸೀಡ್ಸು ಕುಡ್ದಿದ್ದೀನಿ. ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ನೀಟಾಗಿ ಇವತ್ತಂತೂ 100% ಪರ್ಫೆಕ್ಟ್ ಡಯಟ್ ಅಂತಲೇ ಹೇಳ್ಬೋದು. ನೀಟಾಗಿ ಫಾಲೋ ಮಾಡಿದ್ದೀನಿ. ಆಮೇಲೆ ಇದೊಂದು ಸಿಂಪಲ್ ಅಂತಲೇ ಸಿಲ್ಲಿ ಅಂತಲೇ ಹೇಳ್ಬೋದು, ಬಟ್ ಕೆಲವು ಸತಿ ಅದು ವರ್ಕ್ ಆಗುತ್ತೆ. ಒನ್ಸ್ ಇನ್ ಎ ವೈಲ್ ನಿಮ್ಗೇನಾದ್ರು ತುಂಬ ತಿನ್ನಬೇಕು ಅನಿಸ್ತಾ ಇದೆ, ಚಿಂಗಮ್ಮು ಒಂದು ಒಳ್ಳೆ ಕ್ವಾಲಿಟಿ ಚಿಂಗಮ್ ತೊಗೊಂಡು ಮಂಚ್ ಮಾಡ್ತಾಯಿದ್ರೆ ಆಗಲೂ ನಿಮಗೇನೋ ಅದು ಇದು ತಿನ್ನಬೇಕು ಅಂತ ಅನಿಸಲ್ಲ. ಇದು ಡೈಟಿಷಿಯನು ಕೂಡ ಹೇಳ್ತಾರೆ, ಚಿಂಗಮ್ ತಿನ್ನಿ, ತುಂಬ ಏನಾದ್ರು ತಿನ್ನಬೇಕು ಅನಿಸ್ತಾರೆ ಅಂದರೆ ಬಾಯಿ ಅಗಿತಾ ಇರ್ತೀವಲ್ವ, ಅದೊಂಥರ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಚಿಂಗಮ್ ಎಲ್ಲ ತೊಗೊಂಬಿಡ್ಬೋದು. ಆಮೇಲೆ ಸುಮಾರು ಜನ ಕೇಳೋದು, ಆಮೇಲೆ ನಾನು ದೋಸೆ ತಿಂದು ಒಂದು ಬನಾನೂ ತಿಂದಿದ್ದೀನಿ. ಸುಮಾರು ಜನ ಕೇಳೋದು, ರಾತ್ರಿ 5 ಗಂಟೆ ಸಂಜೆ 5 ಗಂಟೆ ಆದಮೇಲೆ ನಿಮಗೆ ಹಶ್ವಾಗಲ್ವಾ ಅಂತ. ನನಗೆ ಹಶ್ವಾಗಲ್ಲ ಫ್ರೆಂಡ್ಸ್, ಯಾಕೆಂದರೆ ನಾನು ಬ್ರಷ್ ಮಾಡಿಬಿಡ್ತೀನಿ. ಅದು ತುಂಬಾ ಸಿಂಪಲ್ ರೀಸನು, ಬಟ್ ಆದರೂ ಎಷ್ಟು ಎಫೆಕ್ಟಿವ್ ಗೊತ್ತಾ. ನೀವು ಬೆಳಗ್ಗೆ ಎದ್ದು ಎಷ್ಟೊತ್ತಾದರೂ ಕೆಲಸ ಮಾಡಿ ನಿಮಗೆ ಹಶ್ವಾಗಲ್ಲ. 10 ಗಂಟೆ 12 ಗಂಟೆವರೆಗೂ ಹಶ್ವಾಗಲ್ಲ. ಒನ್ಸ್ ನೀವು ಬ್ರಷ್ ಮಾಡ್ತೀರಾ, ಸ್ನಾನ ಮಾಡಿಬಿಡ್ತೀರಾ ಅಂದರೆ ನಿಮ್ಗೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಬಾಯಲ್ಲಿರೋ ಸಲೈವ ಇರ್ಬೋದು, ಏನೋ ಇರ್ಬೋದು, ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ನನಗೆ ಫುಡ್ ಬರುತ್ತೆ ಅಂತ. ಅದಕ್ಕೆ ನಿಮಗೆ ಹಶು ಥರ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ನಿಮಗೇನು ಅಂದರೆ ಸಂಜೆ ಅದ್ರ ಉಲ್ಟಾ ಎಲ್ಲ ತಿಂತೀರಾ, ಎಲ್ಲ ತಿಂದಾದ್ಮೇಲೆ ಒಂದು ಸತಿ ಬ್ರಷ್ ಮಾಡಿಬಿಡಿ. 6 ಗಂಟೆಗೆ ನಾನು ಒಂದು ಸತಿ ಬ್ರಷ್ ಮಾಡಿಬಿಡ್ತೀನಿ. ಆಮೇಲೆ ಬರೀ ನೀರು ಕುಡ್ಕೋತೀನಿ. ಆಗಲೂ ಕೂಡ ನಿಮಗೆ ಹಸಿವು ಅನ್ನೋದು ಆಗೋಲ್ಲ. ಓಕೆ, ಇದು ನಾನು ಈಟಿಂಗ್ ವಿಂಡೋ ಆಗೋಯಿತು, ಇದಾದಮೇಲೆ ಏನೂ ತಿನ್ನಬಾರ್ದು ಅನ್ನೋ ಲೆವೆಲ್ಗೆ ಅದು ಹೋಗ್ಬಿಡುತ್ತೆ, ಮೈಂಡ್ ಫಿಕ್ಸ್ ಆಗೋಗುತ್ತೆ. ನಾನು ಯಾವಾಗಲೂ ಅಷ್ಟೇ ಸಂಜೆ 6 ಗಂಟೆಗೆ ಒಂದು ಸತಿ ಬ್ರಷ್ ಮಾಡಿಬಿಟ್ರೆ ಮತ್ತೆ ನೆಕ್ಸ್ಟ್ ಡೇ 8:30 9 ಗಂಟೆವರೆಗೂ ನಾನು ಏನೂ ತಿನ್ನಲ್ಲ, ಬರೀ ನೀರು ಕುಡಿತಾ ಇರ್ತೀನಿ, ಬಿಸಿನೀರು. ಈಗ ಮನೇಲೆಲ್ಲ ಸಬ್ಬಕ್ಕಿ ಪಾಯಸ ಮಾಡು ಅಂತ ಇದ್ರು, ಅದಕ್ಕೇ ಡ್ರೈ ಫ್ರೂಟ್ಸ್ ಎಲ್ಲ ಯೂಶ್ವಲಿ ಕಟ್ ಮಾಡ್ಕೊಳ್ತಿರಲ್ಲ, ನಾನು ಯೂಶ್ವಲಿ ಈ ಥರ ಜಚ್ಕೊಂಡ್ಬಿಡ್ತೀನಿ. ಚೆನ್ನಾಗೇ ಆಗುತ್ತೆ, ಕಟ್ ಮಾಡೋಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂಥರ ತುಂಬ ಗಟ್ಟಿಯಾಗಿ ಬೇರೆ ಇರುತ್ತೆ. ಸೊ ಅದಕ್ಕೆ ಈ ಥರ ಜಚ್ಕೊಂಡ್ಬಿಟ್ರೆ ಪರ್ಪಸ್ಸು ಸರ್ವ್ ಆಗುತ್ತೆ. ನೆಕ್ಸ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಏನು ಅಂದರೆ ಅದು ನೆನೆಸಿರುವಂಥ ಸಬ್ಬಕ್ಕಿ ಇರುತ್ತಲ್ಲ, ಸಾಬುದಾನ ಅಂತೀವಲ್ವ, ಅದನ್ನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ, ಇದೇ ಥರ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡೋದು ಮರಿಬಾರ್ದು, ಏಕೆಂದರೆ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸಬ್ಬಕ್ಕಿ ಸಾಫ್ಟ್ ಆಗಲ್ಲ, ತುಂಬ ಗಟ್ಟಿ ಮಧ್ಯದಲ್ಲಿ ಗಟ್ಟಿ ಇರುತ್ತೆ. ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಹಾಲು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ. ಒಂದು 5-6 ಮಿನಿಟ್ಸು ಲೋ ಫ್ಲೇಮಲ್ಲೇ, ಹೈ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಮಾಡೋಕ್ಕೆ ಹೋಗಬಾರ್ದು, ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನೆಕ್ಸ್ಟ್ ಏನು ಹೇಳೋದು ಅಂದರೆ, ನಾನೀಗ ಹಾಲು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಅದು ಇದು ತಿನ್ನಬೇಕು ಅನಿಸ್ದಾಗ ಹೆಲ್ದಿ ರೀಪ್ಲೇಸ್ಮೆಂಟ್ನ ತೊಗೊಳ್ಳಿ. ತೀರಾ ಸ್ವೀಟ್ ತಿನ್ನಿಸ್ಬೇಕು ಅನಿಸ್ತಾ ಇದ್ದರೂ ಕೂಡ ನಿಮಗೆ ನನಗೂ ಅಷ್ಟೇ ಸ್ವೀಟು ಜಾಸ್ತಿ. ನನಗೇನಾದರೂ ಎಸ್ಪೆಷಲಿ ನಾನ್ ವೆಜ್ಜು ಅದು ಇದು ತಿಂದ್ಬಿಟ್ರೆ ಅಂತೂ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಒಂದು ಚಿಕ್ಕ ಪೀಸಷ್ಟು ಬೆಲ್ಲನ ತಿನ್ಕೋಬೋದು, ಇಲ್ಲ ಅಂದರೆ ಕಲ್ಸಕ್ಕರೆ ಒಂದು ಚಿಕ್ಕ ಪೀಸ್ ಅಷ್ಟು ಕಲ್ಸಕ್ಕರೆ, ಆಮೇಲೆ ಡಾರ್ಕ್ ಚಾಕ್ಲೇಟು ಎಲ್ಲ ಚಿಕ್ಕ ಪೀಸು ಒಳ್ಳೆಯದು ಅಂತ ಜಾಸ್ತಿ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು, ಅದು ಕೂಡ ಕ್ಯಾಲ್ರೀಸು. ಆಮೇಲೆ ಏನಾದ್ರು ಮಂಚಿಂಗ್ ಮಾಡ್ಕೋಬೇಕು ಅಂದರೆ ಒಂದು ಹೆಲ್ದಿ ಏನಾದರೂ ಕಡಲೆ ಬೀಜನೋ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರೋದು, ಮಖಾನನ ರೋಸ್ಟ್ ಮಾಡಿ ಇಟ್ಕೊಳ್ಳೋದು, ಈ ರೀತಿ ಹೆಲ್ದಿ ಮಂಚಿಂಗ್ನ ಆಪ್ಷನ್ ಮಾಡಿಕೊಂಡ್ರೆ ಹೆಲ್ದಿ ಸ್ನ್ಯಾಕ್ಸು. ಆಮೇಲೆ ದಾಳಿಂಬೆ ತಿನ್ಕೊಳ್ಳೋಂಥದ್ದು. ಒಟ್ಟಿನಲ್ಲಿ ಏನು ಗೊತ್ತಾ, ನಾವು ಇದು ಡೈಲಿ ಪ್ರೊಸೆಸ್ಸು, ಡಯಟ್ ಅನ್ನೋದು ಒಂದಿನದಲ್ಲ. ಅದಕ್ಕೆ ಏನಾದ್ರು ತಿನ್ನಬೇಕು ಅನಿಸಿದ್ರೆ ನಾವೇ ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ಪ್ಲ್ಯಾನಿಂಗೇ. ನೆಕ್ಸ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಇದು ನಿಮ್ಮ ಟೇಸ್ಟ್ ತಕ್ಕಂಗೆ. ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಸಕ್ಕರೆನ ಹಾಕ್ಕೋಬೇಕು. ಆಮೇಲೆ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹಾಕಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಅಂತ, ಅದೇನೇ ಬಾದಾಮ್ ಪೌಡ್ರು ಹಾಕಿದ್ರಂತೂ ಪಾಯಸ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಕ್ರೀಮಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ಸಾಬುದಾನ ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಸಾಬುದಾನ ಇಟ್ಟಷ್ಟು ಗಟ್ಟಿಯಾಗಿ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ ಈಗ ಎಷ್ಟು ತೆಳ್ಳಗಿತ್ತು, ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಸ್ಟೇಜಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಂಡ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಹೋಗುತ್ತೆ, ಸೂಪರಾಗಿ ಬೇಗನೆ ಆಗೋಗುತ್ತೆ. ಏನೋ ಜಾಸ್ತಿ ಟೈಮ್ ಒಂದು 10-15 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಮನೆಯವ್ರಿಗೆಲ್ಲ ಇದು ಮಾಡಿಕೊಡಿ. ನೀವೇನಾದರೂ
ವೆಯ್ಟ್ ಲಾಸ್ ಡಯಟ್ ಮಾಡ್ತಿದ್ದೀರಾ ಅಂದರೆ ನಾನು ಇದನ್ನು ಒಂದು ಸ್ಪೂನು ಇಲ್ಲ, ಒಂದು ಸುಮ್ಮನೆ ಈ ಥರ ಹಾಕ್ಕೊಂಡು ಟೇಸ್ಟ್ ಸಕ್ಕರೆ ಅಂಶ ಕರೆಕ್ಟಾಗಿದೆಯಾ ಅಂತ ನೋಡಿದ್ದಿದ್ದು ಅಷ್ಟೇ. ಒಂದು ಸ್ವಲ್ಪನೂ ಬಾಯಿಗಿಟ್ಟಿಲ್ಲ, ನಾನು ಸ್ವಲ್ಪನೂ ತಿಂದಿಲ್ಲ. ಸೊ ಈ ರೀತಿ ಕ್ರೇವಿಂಗ್ಸ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಬಿಡ್ಬೋದು. ಮೇಯ್ನಾಗಿ ನೀವು ಮೈಂಡ್ ಸೆಟ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ಬೇಕು, ನಾನು ಏನೇ ಆದರೂ ತಿನ್ನಲ್ಲ ಅಂತ. ಸೊ ಒನ್ಸ್ ಇನ್ ಅ ವೈಲ್ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಆದಷ್ಟು ಓವರಾಲ್ ಒಂದು ವಾರಕ್ಕೆ ಒಂದು 5 ದಿನ ನಾನು ಕರೆಕ್ಟಾಗಿ ವೆಯ್ಟ್ ಲಾಸ್ ಡಯಟ್ ಅನ್ನೋದು ಮಾಡಿದ್ರೆ ರಿಸಲ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಪ್ಲ್ಯಾನ್ ಕರೆಕ್ಟಾಗಿ ನೀವು ಡಯಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ, ಸ್ವೀಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಯಾವ ಡಯಟ್ ಐಟಮು, ಮಧ್ಯಾಹ್ನ ಏನು, ಸಂಜೆ ಏನು, ಇದ್ರ ಜೊತೆಗೆ ಸ್ನ್ಯಾಕ್ಸ್ ಏನು ತಿನ್ನಬೇಕು, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಏನು, ಸಂಜೆ ಹೊತ್ತು ಏನು ತಿನ್ನಬೇಕು, ಇದನ್ನೆಲ್ಲನೂ ಕೂಡ ಪ್ಲ್ಯಾನ್ ಮಾಡಿಕೊಂಡ್ರೆ ಅನ್ಹೆಲ್ದಿಯಾಗಿ ತಿನ್ನೋದನ್ನು ತುಂಬಾ ತಪ್ಪಿಸ್ಬೋದು ನಾವು ಅದೇ ಪ್ಲ್ಯಾನ್ ಮಾಡ್ಕೊಳ್ಳಲ್ವಲ್ಲ, ಅಯ್ಯೋ ಏನೋ ಒಂದಿರುತ್ತೆ, ಏನೋ ಚಿಪ್ಸ್ ಇರುತ್ತೆ, ಏನೋ ಚಕ್ಲಿ ಇರುತ್ತೆ, ತಿನ್ಬಿಡೋಣ ಅಂತ ತಿನ್ಬಿಡ್ತೀವಿ. ಆಮೇಲೆ ಮನೇಲಿ ಆದಷ್ಟು ಮಕ್ಕಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಸ್ನ್ಯಾಕ್ಸ್ನ ತರಲೇಬೇಕಾಗುತ್ತೆ, ಮನೇಲಿ ಇದ್ದೇ ಇರುತ್ತೆ ಅದು. ಆಗ ನೀವು ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕು. ಮನೆಯಲ್ಲೇ ತರೋದನ್ನೇ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಮನೇಲಿ ಆ ಥರ ಚಾನ್ಸಸ್ ಇದೆ ಅಂದರೆ ಮನೆಗೆ ಜಂಕ್ ಫುಡ್ಸ್ನ ತರೋದನ್ನೇ ಅವಾಯ್ಡ್ ಮಾಡಿಬಿಡಿ. ಮನೇಲಿ ಇಲ್ಲ ಅಂದರೆ ನೀವು ಏನು ತಿಂತೀರಾ? ಆಮೇಲೆ ಬೇಕ್ರಿ ಕಡೆ ಹೋಗೋದು, ಆ ಸೈಡ್ ನೋಡೋದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅದೆಲ್ಲ ಸಣ್ಣ ಪುಟ್ಟ ವಿಷಯ, ಬಟ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಾ? ನಾನು ತರಕಾರಿ ಮತ್ತು ದಿನಸಿ ಸಾಮಾನೆಲ್ಲ ತರಕ್ಕೆ ಹೋಗ್ತೀನಲ್ವ, ಅಲ್ಲಿ ಪಕ್ಕದಲ್ಲೇ ಬೇಕ್ರಿ, ಅದ್ರದ್ದು ಸ್ಮೆಲ್ ಇರ್ಬೋದು, ಅದು ಘಮ ಅಂತಿರುತ್ತಲ್ಲ, ಹೋಗ್ಬಿಟ್ಟು ಏನಾದ್ರು ತೊಗೊಳ್ಳೋಣ, ಮಕ್ಳಿಗೂ ತರೋಣ ಅಂತ ಅನಿಸುತ್ತೆ. ಬಟ್ ಆದಷ್ಟು ನಾನು ಕಂಟ್ರೋಲ್ ಮಾಡ್ತೀನಿ. ಆ ಸೈಡ್ ಅಂಗಡಿಗೆ ಹೋಗೋಕ್ಕೆಲ್ಲ ಅವಾಯ್ಡ್ ಮಾಡಿಬಿಡ್ತೀನಿ. ನೋಡಿ, ಸ್ವಲ್ಪ ಹೊತ್ತಿಟ್ಟಿದ ತಕ್ಷಣ ಈ ರೀತಿ ಗಟ್ಟಿ ಆಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಂಡೆ. ಮತ್ತು ನೈಟು ನೀಟಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನೀರು ತೊಗೊಂಡಿದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಡೇಗೆ ಹೋದಾಗುತ್ತೆ ಅಂತ. ಮೆಣಸು, ಚಕ್ಕೆ, ಜೀರಿಗೆ, ಅಡುಗೆ ಅರಶಿನ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನ ಕುಡಿತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸನೂ ಹಾಕ್ಕೊಂಡಿದ್ದೆ, ಸೋದಿಸ್ಕೊಂಡು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಕುಡಿಬೇಕು. ಶುಂಠಿ ಮಾತ್ರ ಡೈಜೆಷನ್ನು ಮತ್ತು ಹೊಟ್ಟೆ ಕ್ಲೀನ್ ಮಾಡೋದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಶುಂಠಿ ನೀರು, ಜೀರಿಗೆ ನೀರು, ಸೋಂಪು ನೀರು, ಓಂಕಾಳು ನೀರು ಎಲ್ಲ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಸೊ ಇವತ್ತು ತುಂಬ ಒಳ್ಳೆ ಟಿಪ್ಸ್ ಜೊತೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನು ಒಳ್ಳೆ ವ್ಲಾಗ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಎಂಥ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಏನಾದ್ರು ಡಯಟ್ ಮಾಡ್ತಿದ್ದಾರೆ, ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂದರೆ ಅವ್ರ ಜೊತೆ ಶೇರ್ ಮಾಡಿ. ಸೂಪರಾಗಿರೋಂಥ ಡಿಟಾಕ್ಸ್ ಡ್ರಿಂಕ್ ಜೊತೆ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಪ್ಲೀಸ್ ಕೊಡಿ ಫ್ರೆಂಡ್ಸ್, ನಾನು ಅದನ್ನು ಆ ರೀತಿಯೇ ವೀಡಿಯೋಸ್ ಮಾಡ್ತೀನಿ. ಮುಂದಿನ ಬ್ಲಾಗಲ್ಲಿ ಇನ್ನೊಂದು ಒಳ್ಳೆ ಡಿಸ್ಕಷನ್ನು ಮತ್ತು ಒಳ್ಳೆ ಡಯಟ್ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಸದ್ಯದಲ್ಲೇ ವೆಯ್ಟ್ ಅಪ್ಡೇಟ್ ಕೂಡ ಮಾಡ್ತೀನಿ. ನಮಸ್ಕಾರ.